ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಮ್ಮ ಜೊತೆಗೆ ಇದ್ದಾರೆ ಒಬ್ಬ ಸೈಕಲ್ ಸವಾರ. ಸೈಕಲ್ ನಡೆಸುವಂಥ ತುಂಬ ಹವ್ಯಾಸವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಮೈಸೂರಿನಲ್ಲಿ ಎಲ್ಲ ಕಡೆ ಅವರು ಅದು ಕಾರ್ಯಕ್ರಮ ಇರಲಿ ಅಥವಾ ತಮ್ಮದೆಲ್ಲ ವೈಯಕ್ತಿಕ ಕೆಲಸ ಇರಲಿ ಸೈಕಲ್ ಮೇಲೇ ಓಡಾಡ್ತಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಆಕಾಶವಾಣಿ ಅವರಿಗೆ. ನಿಮ್ಮ ಹೆಸರು? ಹರೀಶ್ ಅಂತ ಸರ್. ಮತ್ತೆ ಸರ್ ನಾನು ಸೈಕಲ್ ಪ್ರೇಮಿ ಸರ್. ಮೊದಲಿಂದ ಪ್ರೇಮಿ. ನಾನು ನೆನಪಿದ್ದಂಗೆ ನನಗೆ ಸೈಕಲ್ ಹೆಂಗೆ ಕಲ್ತಿದ್ದಂದ್ರೆ ಸರ್, ನನ್ನ ಸ್ನೇಹಿತರು ನನಗೆ ಫಸ್ಟ್ ಕಲ್ತಿರಲಿಲ್ಲ ಸರ್, ಕೂತಿದ್ದೆ ತಲ್ಬಿಟ್ಟು ಸರ್ ಡೌನ್ ತಲ್ಬಿಟ್ರು ಹಂಗೆ ಕಲ್ತಿದ್ದು. ಹಾಂ ಸರ್, ಅವಾಗ ಇಷ್ಟ ಆಯ್ತು ಸೈಕಲ್ ಹೊಡೆಯೋದಂದ್ರೆ ಈಗಲೂ ಇಷ್ಟ ಸರ್. ನಮ್ಮ ತಾತವ್ರಿಗೂ ಇಷ್ಟ, ಅದೇ ಗುಣ ಬಂದಿದೆ ಅನ್ಕೊಂಡಿದ್ದೀನಿ. ನಿಮ್ಮ ತಾತ ಅವರು ಸೈಕಲ್ ಓಡಿಸ್ತಾ ಇದ್ರು ಸರ್. ಮತ್ತೆ ನಾನು ಎಲ್ಲ ಕಾರ್ಯಕ್ರಮ ಜಾಥಾ ಇದ್ರು ಅವೇರ್ನೆಸ್ ಪ್ರೋಗ್ರಾಮ್ಗೆಲ್ಲ ಭಾಗವಹಿಸ್ತಿರ್ತೀರಲ್ಲ. ಮ್ಯಾರಥಾನ್ ಕ್ರೀಡಾಪಟ್ಟು. ಮ್ಯಾರಥಾನ್ಗೆ ಹೋಗ್ತೀರಾ? ಸೊ ನೀವು ಸೈಕಲ್ ಕ್ರೀಡಾಪಟುನೇ ಆದಂಗೆ ಆಯ್ತು ಈಗ. ಅಂದ್ರೆ ಒಟ್ಟಾರೆ ಸೈಕಲ್ ಅಂತ ಅನ್ನೋದು ನಿಮಗೆ ತುಂಬಾ ಒಂಥರ ಪ್ರೊಫೆಷನಲ್ ಕೂಡ ಯೂಸ್ ಮಾಡ್ತಿರ್ತೀರಿ. ಆದ್ರೆ ನೀವು ಬಳಸುವಂತ ಸೈಕಲ್ ಎಂತದ್ದು ಈಗ? ನಾನು ಇದು ವಿತೌಟ್ ಗೇರ್ ಸರ್. ವಿತೌಟ್ ಗೇರ್ ಅಲ್ಲ? ಮೊನ್ನೆ ಚಾಮುಂಡಿ ಇದು ಇವ್ರದ್ದು ಧ್ಯಾನ್ ಚಂದ್ ಅವ್ರದ್ದು ಪ್ರಯುಕ್ತ ಕ್ರೀಡಾ ದಿನಾಚರಣೆ ಪ್ರಯುಕ್ತ ಇಲ್ಲಿ ಮೈಸೂರು ಸೈಕಲ್ ಪೀಡಿಯದವರು ಅರೇಂಜ್ ಮಾಡಿದ್ರು ಸರ್. ನಮ್ಮ ಚಾಮುಂಡಿ ಸ್ಟೇಡಿಯಂ ಅವರಿಂದ ಅವ್ರದ್ದು ಸ್ಪೋರ್ಟ್ಸ್ ಮತ್ತೆ ಸೈಕಲ್ ಪೀಡಿಯದವರು ಸೈಕಲ್ ಇವೆಂಟ್ ಅವರು ಒಟ್ಟಿಗೆ ಆರ್ಗನೈಸ್ ಮಾಡಿದ್ರು ಸರ್. ನಂದು ವಿತೌಟ್ ಗೇರ್ ನಾನು ಒಬ್ಬನೇ ಹೋಗಿದ್ದೆ. ಯಾವಾಗಿತ್ತು? 29 ತಾರೀಕು. ಸರಿ ಸರಿ, ಆಗಸ್ಟ್ 29. ಅಂದ್ರೆ ಈ ರೀತಿ ಯಾವುದೇ ರೀತಿಯಾದಂತಹ ಸೈಕಲ್ ಆಗಿರ್ಬೋದು, ಮ್ಯಾರಥಾನ್ ಆಗಿರ್ಬೋದು, ಇಂತೆಲ್ಲ ಇದ್ದಾಗ ನೀವು ಭಾಗವಹಿಸ್ತೀರಿ. ಮತ್ತೆ ಪಾರಂಪರಿಕ ಇಲಾಖೆಯವರು ವರ್ಷ ದಸರಾ ಪ್ರೋಗ್ರಾಮ್ಗೆ ನಡೆಸ್ತಾರೆ ಸೈಕಲ್ ಜಾಥಾ ಅಂತ ಮಾಡ್ತಾರೆ. ಈ ರೀತಿ ಸೈಕಲ್ ಜಾಥಾ ಇದ್ರೆ ನೀವು ಕೂಡಲೇ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸ್ಬಿಡ್ತೀರಿ? ಮಾಡಿಸ್ಬಿಡ್ತೀನಿ. ವಾಕಥಾನು ಮಾಡ್ತಾ ಇರ್ತೀವಿ ಜಾಥಾ. ಅಲ್ಲೇ ನಮ್ಮ LIC ಇಂದ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಏಜೆಂಟ್. ನೀವು LIC ಏಜೆಂಟಾ? ಎಷ್ಟು ವರ್ಷದಿಂದ? ಒಂದು 11-12 ಇಯರ್ಸ್ ಆಯ್ತು ಸರ್. ಅವರು ನಾಳೆ ಜಾಥಾ ಮಾಡ್ತಾ ಇದ್ದಾರೆ ಸರ್. ಇನ್ಸೂರೆನ್ಸ್ ಬೇಕು ನಮ್ದು. ವೆರಿ ಗುಡ್. ಅವರು ಜಾಥಾ ಮಾಡ್ತಾರೆ ಅವಾಗೆಲ್ಲ. ಅಂದ್ರೆ ತುಂಬಾ ಚುರುಕಾಗಿ ಕೆಲಸ ಮಾಡುವಂತ LIC ಆಗಿರ್ಬೋದು ಅಥವಾ ಮೈಸೂರಿನ ಸಾಂಸ್ಕೃತಿಕ ಸಂಘಗಳ ಜೊತೆಗೆ ಯಾವತ್ತೂ ನೀವು ಗುರುತಿಸ್ಕೊಂಡಿರ್ತೀರಿ. ಎಲ್ಲ ಕಡೆ ಹೋಗ್ತಿರ್ತೀರಲ್ಲ, ಸೈಕ್ಲೋಥಾನ್ ಆಗಿರ್ಬೋದು ಅಥವಾ ವಾಕಿಂಗ್ ಇದ್ರೆ ವಾಕಥಾನ್ ಆಗಿರ್ಬೋದು, ಎಲ್ಲ ಕಡೆನೂ ನಿಮ್ಮ ಭಾಗವಹಿಸುವಿಕೆ ಇದೇ ಇದೆ. ಸರೌಂಡಿಂಗ್ ಎಲ್ಲ ಬೇಕಾದ್ರೆ ಸೈಕಲ್ ಯೂಸ್ ಮಾಡಿದ್ರೆ ಅವ್ರಿಗೊಂದು ಫಿಟ್ನೆಸ್ಗೆ ಯೂಸ್ ಆಗುತ್ತೆ ಸರ್. ಇದು ಮತ್ತೆ ಸಣ್ಣ ಪುಟ್ಟ ಸೇವಿಂಗ್ಸ್ ಆಗುತ್ತೆ. ಈಗ ನಾನು ಇದು ಪೆಟ್ರೋಲ್ ಅಲ್ಲಿ ಹೋಗ್ತೀನಿ ಅಂದ್ರೆ $100 ಬೇಕು ಸರ್. ನಿಜ. ಈಗ ರೈಲ್ವೆ ಸ್ಟೇಷನ್ ಇಂದ ಉದಾಹರಣೆ ಕುವೆಂಪು ನಗರ ಏನಾದ್ರು ಹೋದ್ರೆ ಆಟೋದಲ್ಲಿ ಹೋಗೋದಾಗಿದ್ರೆ $100 ಕೊಡ್ಬೇಕು. ಅದೇ ಸೈಕಲ್ ಓಡಿಸ್ಕೊಂಡು ಹೋದ್ರೆ ಆರಾಮಾಗಿ ತಲುಪಿಡ್ಬೋದಲ್ಲ. ನಮ್ಮ ಸ್ವಂತ ಗಾಡಿ ಓಡಿಸ್ಬೇಕಂದ್ರು ಒಂದು ದಿನಕ್ಕೆ $100 ಬೇಕು ಸರ್. ಬೇಕು. ಅದು ಗಾಡಿ ಕೈಯಲ್ಲಿ ಇದ್ದಾಗ ಇನ್ನೂ ಸ್ವಲ್ಪ ಜಾಸ್ತಿ ಓಡಾಟ. ಹೌದು ಸರ್. ಮತ್ತೆ ನಮ್ಮ LIC ಅಡ್ವೈಸರ್ ಆಗಿದ್ದೀನಿ ಸರ್. ಫುಲ್ ನಮ್ 400 ಜನ ಏಜೆಂಟ್ ಇದಾರೆ ಸರ್. ಫುಲ್ ಬ್ರಾಂಚ್ ಇದೆ. ಅದ್ರಲ್ಲಿ ನಾನೊಬ್ನೇ ಸೈಕಲ್ ಮಾಡೋದು. ಸೊ ನೀವು ಗ್ರಾಹಕರನ್ನ ಸೆಳಿಬೇಕಂದಾಗ ಅಥವಾ ಅವ್ರ ಜೊತೆಗೆ ಮಾತಾಡ್ಬೇಕಂದಾಗ ಪಾಲಿಸಿ ಕೇಳಬೇಕಂದ್ರೆ ಸೈಕಲ್ ಮೇಲೆ ಹೋಗ್ತೀರಾ? ಸುಮಾರು ಜನ ಗ್ರಾಹಕರು ಇಷ್ಟಪಟ್ಟಿದ್ದಾರೆ ಸರ್. ಪರವಾಗಿಲ್ಲ ಕಂಡ್ರಿ ಸೈಕಲ್ ಎಲ್ಲ ಓಡಾಡ್ಕೊಂಡು ಇದು ಮಾಡ್ತಿದ್ರ. ಮತ್ತೆ ಸೈಕಲ್ ಎಲ್ಲ ಹೋಗ್ಬೇಕಾದ್ರೆ ಸಣ್ಣ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಸರ್. ಸೈಕಲ್ ಬರ್ತಾರೆ, ಖುಷಿ ಅವ್ರಿಗೆ ಸರ್. ಮಕ್ಕಳಿಗೆ ಸೈಕಲ್ ಇಷ್ಟ ಅಲ್ಲ ಸರ್. ಅಂದ್ರೆ ನೀವು ಒಂಥರ ಶ್ರಮಜೀವಿನೂ ಹೌದು, ಮತ್ತೆ ಕೆಲಸವನ್ನ ಆದಷ್ಟು ಮುತುವರ್ಜಿಯಿಂದ ಕರೆಕ್ಟ್ ಆಗಿ ಉಳಿತಾಯದ ದೃಷ್ಟಿಯಿಂದನೂ ಕೂಡ ಕೆಲಸ ಮಾಡ್ತೀರಿ ಅಲ್ವಾ? ಸೈಕಲ್ ನಾನು ತುಂಬಾ ಹೆಲ್ಪ್ ಆಗಿದೆ ಸರ್. LIC ನಿಮ್ಗೆ ಲೋನ್ ಸಿಗುತ್ತಲ್ಲ? ಲೋನ್ ಸಿಗುತ್ತೆ ಸರ್. ಗಾಡಿ ಲೋನ್ ಸಿಗುತ್ತೆ. ಸೈಕಲ್ ಲೋನ್ ಸಿಗುತ್ತಾ? ಸೈಕಲ್ 2 ಸಿಗುತ್ತೆ. ನೀವು ಸೈಕಲ್ ಕೇಳಿದ್ರೆ ಗಾಡಿ ಆದ್ರೆ ಗಾಡಿ ಕೊಡ್ತಾರೆ. ಅಂದ್ರೆ ನಿಮ್ಮ ಬಿಸಿನೆಸ್ ಚೆನ್ನಾಗಿರ್ಬೇಕು ಅಲ್ವಾ? ಒಳ್ಳೆ ರೀತಿಯಲ್ಲಿ ನಿಮ್ಮ ಮಿನಿಮಮ್ ಬಿಸಿನೆಸ್ ಮಾಡ್ತಿದ್ರೆ ನಿಮ್ಗೆ ಕೊಡ್ತಾರೆ. ಈಗ ಮೈಸೂರಲ್ಲಿ ಎಲ್ಲೆಲ್ಲಿ ಓಡಾಡ್ತೀರಿ ನೀವು? ಮೈಸೂರಲ್ಲಿ JP ನಗರ, ಸರಸ್ವತಿಪುರಂ ಸರೌಂಡಿಂಗ್ಸ್ ಎಲ್ಲ ಹೋಗ್ತೀನಿ. ಕಮ್ಮಿ ಅಂದ್ರೆ ಒಂದು ಮಿನಿಮಮ್ 20 ಕಿಲೋಮೀಟರ್ ಆಗುತ್ತೆ. ಈಗ ಇದರಿಂದ ನಿಮ್ಗೆ ನಿಮ್ಮ ದೇಹ ಪ್ರಕೃತಿ ನಿಮ್ಗೆ ನೋಡಿದ್ರೆ ತುಂಬಾ ಕರೆಕ್ಟ್ ಆಗಿ ಇದೀರಿ ನೀವು. ಅಂದ್ರೆ ಇದು ನಿಮ್ಮ ಒಂದು ಆರೋಗ್ಯ, ಅದು ಗುಟ್ಟು ಅದು ಸೈಕಲ್ ಇಂದಾನೇ ಇದೆ ಅಂತ, ಅಥವಾ ನಿಮ್ಮ ವೈಯಕ್ತಿಕವಾಗಿ ಮತ್ತೆ ಬೇರೆ ಇನ್ನಿತರ ಏನಾದ್ರು ಆರೋಗ್ಯದ ಕುರಿತಾದ ಕಾಳಜಿಗಳನ್ನ ತಗೊಳ್ತಾ ಇರ್ತೀರಾ? ಹೌದು, ಫಸ್ಟ್ ಪ್ರಿಫರೆನ್ಸ್ ಸೈಕಲ್ ಇಂದಾನೇ ಆಗಿದೆ. ನೆಕ್ಸ್ಟ್ ಈಗ ಸೈಕಲ್ ಓಡಿಸ್ತೀರ ನೀವು? ನಾನು ನನ್ನ ನೆನಪಾದಾಗ 7ನೇ ಕ್ಲಾಸ್ ಇಂದಾನು ಸರ್. 38 ವರ್ಷ ಮೇಲೆ ಆಯ್ತು ಸರ್. 40 ವರ್ಷ ಹತ್ತಿರ ಅಲ್ವಾ? ಓಕೆ. ಅಂದ್ರೆ ಬೇರೆ ಬೇರೆ ಸೈಕಲ್ಗಳು ಬದಲಾವಣೆ ಆಗ್ತಾ ಇದಾವೆ, ಬಟ್ ಸೈಕಲ್ ಬಿಟ್ಟಿಲ್ಲ. ಸೈಕಲ್ ಬಿಟ್ಟಿಲ್ಲ ಸರ್. ಕೆಲವರೆಲ್ಲ ಗೇರ್ ಚೇಂಜ್ ಬಂದಿದ್ದಾರೆ. ಗೇರ್ ಮತ್ತೆ ಬ್ಯಾಟರಿ ಬರ್ತದಲ್ಲ ಸರ್ ಅಲ್ವಾ? ಹೌದು ಸರ್. ನಮ್ಗೆ ಇದೇ ನೆಕ್ಸ್ಟ್ ಅದು ಅನುಕೂಲ. ಅದು ಅಫ್ಕೋರ್ಸ್ ಗೇರ್ ಸೈಕಲ್ ಅನ್ನ ಒಂದ್ಸಲ ಹತ್ತಿ ನೀವು ಓಡಾಟ ಮಾಡಿದ್ರೆ ಅದು ಒಂದು ಏನೋ ಅನ್ಸ್ಬೋದು, ಈಸಿ ಆಗ್ಬೋದು, ಅಥವಾ ಅದು ಅನುಕೂಲ ಆಗ್ಲಿಕ್ಕಿಲ್ಲ. ಅಂದ್ರೆ ನಾವು ಯಾವ ಸೈಕಲ್ ಅಡ್ಜಸ್ಟ್ ಆಗಿರ್ತೀವಿ ಅದೇ ನಮಗೆ ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ನಾವು ಎಷ್ಟು ತುಳಿತೀವಿ ಅಷ್ಟು ದೂರ ಹೋಗುತ್ತೆ, ಸ್ಲೋ ಹೋದ್ರೆ ಸ್ಲೋ ಹೋಗ್ತೀವಿ. ಅದರಲ್ಲಿ ಸ್ವಲ್ಪ ಕೆಲವು ಸಲ ಕಸರತ್ ಬೇಕು. ಈ ಗೇರ್ ಸೈಕಲ್ಗೆ ಕಾಲು ಸ್ವಲ್ಪ ಫಾಸ್ಟ್ ಹೊಡಿಬೇಕಾಗತ್ತೆ. ಉದಾಹರಣೆ ಅಪ್ಪಿಗೆ ಹೋಗ್ಬೇಕಂದಾಗ ಅವಾಗ ಅದೇ ಒಂದು ಉಸಿರಾಟ ಸಾಕಾಗ್ಲಿಕ್ಕಿಲ್ಲ ನಮ್ಗೆ. ಮತ್ತೆ ಪರಿಸರ ಬಗ್ಗೆ ಜಾಗೃತಿ ಮೂಡಿಸಕ್ಕೆ ಬಿಲ್ಡರ್ ಅಸೋಸಿಯೇಷನ್ ಅವರು ವರ್ಷ ಮಾಡ್ತಾ ಇರ್ತಾರೆ. ಅವ್ರದ್ದು ಭಾಗವಹಿಸಿದೀನಿ ಸರ್. ಹೌದಾ? ಬಹಳಷ್ಟು ಜನ ಸೈಕಲ್ ಅಲ್ಲಿ ಓಡಾಡ್ತಿದ್ದಾರೆ. ನಮ್ಮ ಮೈಸೂರಲ್ಲಿ ಸೈಕಲ್ ಬಳಕೆ ಜಾಸ್ತಿ ಇದೆ ಸರ್. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. 2007 ಅಲ್ಲಿ ನಾವು ಒಂದು ಹೆಲ್ತ್ ಅವೇರ್ನೆಸ್ಗೆ ಮತ್ತೆ ಪ್ರಕೃತಿ ಇದ್ರ ಬಗ್ಗೆ ಒಂದು ಕ್ಯಾಂಪೇನ್ ಮಾಡಿದ್ರು ಸರ್. DC ಅವ್ರಿಗೆಲ್ಲ ಕರೆದು DC ಎಲ್ಲ ಬಂದಿದ್ರು ಸರ್. ಅದಾದ್ಮೇಲೆ ಸರ್ ನಾವು
ಟ್ರಿಂಟಿ ಸೈಕಲ್ ಬಂದಿದೆಯಲ್ಲ ಸರ್, ಈಗ ಎಲ್ಲಾದ್ರೂ ಒಂದ್ ಕಡೆ ಜಾಥಾದಲ್ಲಿ ಹೋಗ್ಬೇಕಂದಾಗ ಅದು ಬೇಕಾಗುತ್ತೆ ಸರ್. ಅಥವಾ ಅವರು ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ನಮ್ದೇ ಒಂದು ಸೈಕಲ್ ಇದ್ದಾಗ ನಮ್ಗೆ ಅನುಕೂಲ ಆಗುತ್ತೆ ಸರ್. ಸಾಂಸ್ಕೃತಿಕ ಸಭೆ ಸಮಾರಂಭಗಳಿಗೆ ನೀವು ಸೈಕಲ್ ಮೇಲೆ ಓಡಾಡ್ತಿರ್ತೀರಲ್ಲ, ಸೊ ಈ ಸೈಕಲ್ ಮೇಲೆ ಹೋಗಿ ಅಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀವು ಆಸ್ವಾದಿಸಿದಾಗ ಹೆಂಗೆ ಅನ್ಸುತ್ತೆ ನಿಮ್ಗೆ? ಅದು ಖುಷಿ ಆಗುತ್ತೆ ಸರ್ ಅಲ್ವಾ? ಹೌದು ಸರ್. ಮತ್ತೆ ಆ ಟೈಮ್ ಕರೆಕ್ಟಾಗಿ ರೀಚ್ ಮಾಡಿದಾಗ ನಮ್ಗೆ ಖುಷಿ ಆಯ್ತು. ಆರೋಗ್ಯಕ್ಕೂ ತುಂಬಾ ಒಳ್ಳೇದಾಗತ್ತೆ. ಮತ್ತೆ ನಾವು ಯಾವುದೇ ಖರ್ಚು ಮಾಡಿಲ್ಲ, ಅಲ್ಲಿ ಸಾಂಸ್ಕೃತಿಕವಾಗಿ ನಮ್ಮನ್ನು ನಾವು ತೊಡಸ್ಕೊಂಡ್ವಿ, ನಾವು ಅದರಲ್ಲಿ ಕೂಡ ಪಾಲ್ಗೊಂಡ್ವಿ, ಮತ್ತೆ ಸಾಕಷ್ಟು ಜ್ಞಾನ ಕೂಡ ಬಂತು ಅಲ್ವಾ? ಏನ್ ಓದಿದ್ ನೀವು? ನಂದು ಬಿಕಾಮ್ ಮಾಡಿದ್ವಿ. ಸೊ ಬಿಕಾಮ್ ನಂತರ LIC ಏಜೆನ್ಸಿನೇ ಮುಂದುವರ್ಸ್ಬಿಟ್ಟಿದ್ರಿ. ಅದಕ್ಕೆ ಮುಂಚೆ ಕಂಪ್ಯೂಟರ್ ವರ್ಕ್ ಎಲ್ಲ ಮಾಡ್ತಾ ಇದ್ದೆ ಸರ್, DTP ವರ್ಕ್ ಎಲ್ಲ ಮಾಡ್ತಾ ಇದ್ದೆ. ಎಲ್ಲಿ ಮಾಡ್ತಿದ್ರಿ? ಲಾಯರ್ ಆಫೀಸ್ ಅಲ್ಲಿ. ಮತ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್ KSRTC ಎಲ್ಲ ಮಾಡಿದೆ ಸರ್. ಎಲ್ಲ ಪರ್ಮನೆಂಟ್ ಆಗ್ಲಿಲ್ಲ. ನಮ್ಮ ಸ್ನೇಹಿತರು LIC ಮಾಡಿ ಅಂದ್ರು. ಅವಾಗ 2011 ಇಸ್ವಿಯಿಂದ ಮಾಡ್ತಾ ಇದ್ದೀನಿ. ಹೌದಾ? ತುಂಬಾ ದೂರ ಅಂದ್ರೆ ಎಲ್ಲಿ ಹೋಗಿ ಬಂದಿದ್ದೀರಾ ನೀವು? ಇದು ಶ್ರೀರಂಗಪಟ್ಟಣ ಹೋಗಿದ್ದೀನಿ. ಮತ್ತೆ ಈ ಕಡೆ ಇದು ಮೂಗೂರು ಹೋಗಿದ್ದೀನಿ ಸರ್. ಮೂಗೂರ ದಸರಾ ಪ್ರಯುಕ್ತ ಇದು ಮಾಡಿದ್ರು, ಸೈಕ್ಲಿಂಗ್ ರೇಸ್ ಮಾಡಿದ್ರು. ವಿತೌಟ್ ಗೇರ್ ನಂದೆ ಸರ್, ವಿತೌಟ್ ಗೇರ್ ಹೋಗಿದ್ದೀನಿ. ಅಂದ್ರೆ ಏನಾದ್ರೂ ಒಂದು ಕಾರ್ಯಕ್ರಮಗಳು ಇದ್ದಾಗ, ಈ ರೀತಿ ಒಂದು ಏನಾದ್ರೂ ಜಾಥಾ ಇದ್ದಾಗ ಪಾಲ್ಗೊಂಡಿದ್ದೀನಿ. ಉಳಿದಂತೆ ನಿಮ್ ಮೈಸೂರಲ್ಲಿ ನಿಮ್ ಕೆಲಸ ಇದ್ದಾಗ ಓಡಾಡಿದಿರಿ ಸ್ವಂತ ಕೆಲಸ. ಈಗ ಕುವೆಂಪು ನಗರದಲ್ಲಿ ಇದೀರಾ ನೀವು? ಅರವಿಂದ್ ನಗರದಲ್ಲಿ. ಅರವಿಂದ್ ನಗರ. ಸೊ ಅರವಿಂದ್ ನಗರದಿಂದ ನೀವು ಮಾರ್ಕೆಟಿಗೆ ಹೋಗಿ ಬರ್ಲಿಕ್ಕೆ ಎಷ್ಟು ತಗೊಳ್ತೀರಿ ನೀವು? ನಾವು ಒಂದು ಹೋಗಕ್ಕೆ ಒಂದು ಹಾಫ್ ಅನ್ ಅವರ್, ಬರಕ್ಕೆ ಒಂದು ಹಾಫ್ ಅನ್ ಅವರ್, ಒಂದು ತಾಸಲ್ಲಿ ಹೋಗಿ ಬಂದಿರ್ತೀರಿ ಅಲ್ವಾ? ಕೆಲವು ಸಲ ಬಸ್ಸಲ್ಲಿ ಹೋದ್ರೆ ಬಸ್ಸಿಗೆ ಹಾಕಿ ಕಾದು ಅಷ್ಟೇ ಆಗುತ್ತೆ, ಯಾರಿಗೂ ಗೊತ್ತು. ಮನೆಯಲ್ಲಿ ಏನಂತಾರೆ, ನಿಮ್ಗೆ ಸಹಕಾರ ಇದೆಯಾ? ಮನೆಯಲ್ಲಿ ಸಹಕಾರ, ಕೋಪರೇಷನ್ ಇದೆ. ಸೈಕಲ್ ಓಡಿಸಿದ್ರು ಸುಮ್ಮನೆ ಸಾಕ್ಬಿಡು ಬಿಟ್ಬಿಡು ಅಂತ ಹೇಳಲ್ಲ ಯಾರು. LIC ಹೇಳಿದಾರೆ, ಸ್ವಲ್ಪ ಕೆಲವು ಕಸ್ಟಮರ್ನ ಬೇಗ ರೀಚ್ ಮಾಡ್ಬೇಕಿರ್ತದಲ್ಲ, ಗಾಡಿ ತಗೊಳ್ಳಿ ಯೂಸ್ ಆಗುತ್ತೆ ಅಂತ ಹೇಳಿದಾರೆ ಅಲ್ವಾ? ಅದ್ ಬಿಟ್ರೆ ಇನ್ನೇನು ಪರವಾಗಿಲ್ಲ. ಅವ್ರ ಸಮಯ ಅವಕಾಶ ನೋಡ್ಕೊಂಡು ಅವ್ರು ಕೇಳಿ ಅವ್ರ ಟೈಮ್ ತಗೊಂಡೇ ನೀವು ತಾನೇ ಭೇಟಿ ಆಗೋದು ಹೆಚ್ಚಾಗಿ. ನೀವು ಆದಷ್ಟು ಟೈಮ್ಗೆ ರೀಚ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ತೊಂದರೆ ಆಗಿಲ್ಲ ಸರ್, ಏನು ತೊಂದರೆ ಆಗಲ್ಲ ಇವತ್ತಿನವರೆಗೂ. ಗುಡ್ ಗುಡ್ ಗುಡ್. ಮತ್ತೆ ನಮ್ಮ ಆಫೀಸಲ್ಲಿ ಅವರು ಲೈಕ್ ಮಾಡ್ತಾರೆ ಸರ್, ಸೈಕಲ್ ಓಡಾಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ ಸರ್, ಹಾರ್ಡ್ ವರ್ಕ್ ಮಾಡ್ತಾರೆ ಅಂದ್ಬಿಟ್ಟು ಅಲ್ವಾ? ಸರಿ ಹರೀಶ್ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ನಮ್ಮ ಕೇಳುಗರಿಗೆ ನೀವು ಒಂದು ಸ್ಫೂರ್ತಿ ಅಂತ ಹೇಳಿ ಹೇಳ್ಬೋದು. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.